ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ದೈಹಿಕ ಶಿಕ್ಷಕನಾದ ಬಿ ಶಿವಣ್ಣಗೋಳ್. ಇವತ್ತಿನ ಪಾಠ ವಾಲಿಬಾಲ್. ನಾವು ಇವತ್ತು ವಾಲಿಬಾಲ್ ಆಟದ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ವಾಲಿಬಾಲ್ ಪಾಠದಲ್ಲಿ ಬರುವ ಪ್ರಮುಖ ಅಂಶಗಳು. ವಾಲಿಬಾಲ್ ಆಟದ ಇತಿಹಾಸ, ವಾಲಿಬಾಲ್ ಅಂಕಣದ ಮಾದರಿ ಮತ್ತು ಅಳತೆಗಳು, ವಾಲಿಬಾಲ್ ಆಟದಲ್ಲಿ ಬಳಸುವ ಉಪಕರಣಗಳು, ವಾಲಿಬಾಲ್ ಆಟದ ನಿಯಮಗಳು. ಇಷ್ಟು ವಾಲಿಬಾಲ್ ಆಟದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು. ಇನ್ನು ವಾಲಿಬಾಲ್ ಆಟದ ಇತಿಹಾಸ. ವಾಲಿಬಾಲ್ ಆಟ ಅಮೆರಿಕ ದೇಶದ ವಿಲಿಯಂ ಜಿ ಮಾರ್ಗನ್ ಎಂಬುವರು ಫೆಬ್ರವರಿ 9, 1895 ಸಂಶೋಧಿಸಲ್ಪಟ್ಟರು. ಈ ಆಟವನ್ನು ಪ್ರಾರಂಭದಲ್ಲಿ ಮನರಂಜನೆಗಾಗಿ ಬಟ್ಟೆ ಸುತ್ತಿದ ದಪ್ಪಾದ ಚೆಂಡನ್ನು ಬಳಸುತ್ತಿದ್ದರು. 2 ಕಂಬಗಳಿಗೆ ದಾರ ಕಟ್ಟಿ ಆ ದಾರದ ಮೇಲೆಯಿಂದ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಚೆಂಡು ವಾಲಿ ಆಗುತ್ತಿತ್ತು. ಅಂದರೆ ದಾರದ ಮೇಲೆ ಹಾದು ಹೋಗುವಂತೆ ಆಡುತ್ತಿದ್ದರು. ಈ ಆಟವು ಅಮೆರಿಕಾದ ಹೊಲಿಯೋಕ್, ಮೆಸಾಚೂಸೆಟ್ಸ್ ಎಂಬಲ್ಲಿ ಪ್ರಾರಂಭವಾಯಿತು. ಈ ಆಟದ ಮೊದಲ ಹೆಸರು ಮಿಂಟೋನೆಟ್ ಆಗಿತ್ತು. ಈ ಆಟಕ್ಕೆ ಸ್ಪ್ರಿಂಗ್ ಫೀಲ್ಡ್ನ ಡಾಕ್ಟರ್ ಹಾಲ್ಸ್ಟೆಡ್ ಅವರು ವಾಲಿಬಾಲ್ ಎಂದು ಹೆಸರು ಬದಲಾಯಿಸಿದರು. ವಾಲಿಬಾಲ್ ಆಟವನ್ನು ಪ್ರಚಾರ ಮಾಡುವಲ್ಲಿ YMCA ಸಂಸ್ಥೆ ಪ್ರಮುಖ ಪಾತ್ರ ವಹಿಸುತ್ತದೆ. YMCA ಇದರ ವಿಸ್ತೃತ ರೂಪ ಯಂಗ್ ಮೆನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತ. ಕಾಲಕಾಲಕ್ಕೆ ನಿಯಮಗಳನ್ನು ವಿಕಾಸಗೊಳಿಸುತ್ತಾ 1916ರಲ್ಲಿ 3 ಸ್ಪರ್ಶದ ನಿಯಮವನ್ನು ಅಳವಡಿಸಲಾಯಿತು. 1947ರಲ್ಲಿ FIVB ಸಂಸ್ಥೆಯು ಅಸ್ತಿತ್ವಕ್ಕೆ ಬಂತು. FIVB ಇದರ ವಿಸ್ತೃತ ರೂಪ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ದಿ ವಾಲಿಬಾಲ್, ಅಂದರೆ ಅಂತಾರಾಷ್ಟ್ರೀಯ ವಾಲಿಬಾಲ್ ಫೆಡರೇಷನ್ ಅಸ್ತಿತ್ವಕ್ಕೆ ಬಂತು. ಇದರ ಪ್ರಥಮ ಅಧ್ಯಕ್ಷರು ಪಾಲ್ ಲಿಬಾವುಡ್ ಆಗಿದ್ದರು. 1964ರ ಟೋಕಿಯೋ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಅಧಿಕೃತವಾಗಿ ವಾಲಿಬಾಲ್ ಆಟವನ್ನು ಸೇರಿಸಲಾಯಿತು. ವಿದ್ಯಾರ್ಥಿಗಳೇ, ಇಷ್ಟು ವಾಲಿಬಾಲ್ ಆಟದ ಇತಿಹಾಸ. ಇಲ್ಲಿ ವಿದ್ಯಾರ್ಥಿಗಳೇ, ನೀವು ವಿಲಿಯಂ ಜಿ ಮಾರ್ಗನ್ ಅವರ ಭಾವಚಿತ್ರವನ್ನು ಕಾಣ್ಬೋದು. ಇನ್ನು ಅಂಕಣದ ಪರಿಚಯ ಮತ್ತು ಅಳತೆಗಳು. ವಾಲಿಬಾಲ್ ಆಟದ ಅಂಕಣವು ಆಯತಾಕಾರವಾಗಿದ್ದು ಅಂಕಣದ ಉದ್ದ 18 ಮೀಟರ್, ಅಂಕಣದ ಅಗಲ 9 ಮೀಟರ್ ಇರುತ್ತದೆ. ಮಧ್ಯಗೆರೆಯಿಂದ ಆಕ್ರಮಣ ಗೆರೆಗೆ 3 ಮೀಟರ್ ಅಂತರ ಇರುತ್ತದೆ. ಆಕ್ರಮಣ ಗೆರೆಗಳ ಎರಡೂ ಬದಿಗೆ 1.75 ಮೀಟರ್ ಉದ್ದ ವಿಸ್ತರಿಸಿದ ಗೆರೆಗಳನ್ನು ಹಾಕಿರುತ್ತಾರೆ. ಈ ಗೆರೆಗಳಿಗೆ ಎಕ್ಸ್ಟೆನ್ಷನ್ ಲೈನ್ ಅಂತಲೂ ಕೂಡ ಕರೆಯುತ್ತಾರೆ. ಇನ್ನು ವಾಲಿಬಾಲ್ ಉಪಕರಣಗಳು. ವಾಲಿಬಾಲ್ ಆಟದಲ್ಲಿ ಬಳಸ್ತಕ್ಕಂಥ ಉಪಕರಣಗಳು ಚೆಂಡು, ಜಾಳಿಗೆ, ಅಂಟೇನಾ ಮತ್ತು ಕಂಬಗಳು. ಮೊದಲಿಗೆ ನಾವು ಚೆಂಡನ್ನು ತೆಗೆದುಕೊಳ್ಳೋಣ. ವಾಲಿಬಾಲ್ ಆಟದಲ್ಲಿ ಬಳಸುವ ಚೆಂಡು ಗೋಲಾಕಾರವಾಗಿದ್ದು ಮೃದುವಾದ ಚರ್ಮದಿಂದ ಅಥವಾ ಸಿಂಥೆಟಿಕ್ ಚರ್ಮದಿಂದ ತಯಾರಿಸಿರುತ್ತಾರೆ. ಇದರೊಳಗೆ ರಬ್ಬರ್ನಿಂದ ತಯಾರಿಸಿದ ಗಾಳಿ ಚೀಲ ಇರುತ್ತದೆ. ಇದರ ಸುತ್ತಳತೆ 65ರಿಂದ 67 ಸೆಂಟಿಮೀಟರ್ ಇರುತ್ತದೆ. ಚೆಂಡಿನ ತೂಕ 260ರಿಂದ 280 ಗ್ರಾಂ ಇರುತ್ತದೆ. ಇಷ್ಟು ಚೆಂಡಿನ ವಿವರ. ಜಾಳಿಗೆಯ ಉದ್ದ 9.5ರಿಂದ 10 ಮೀಟರ್ ಇರುತ್ತದೆ. ಅಂದರೆ 9.5 ಮೀಟರ್ನಿಂದ 10 ಮೀಟರ್ ಉದ್ದ ಇರುತ್ತದೆ. ಜಾಳಿಗೆಯ ಚೌಕಗಳು 10 ಸೆಂಟಿಮೀಟರ್ ಇರುತ್ತವೆ. ಅಂದರೆ 10 × 10 ಸೆಂಟಿಮೀಟರ್ ಚೌಕಗಳು ಇರುತ್ತವೆ. ಮೇಲ್ಭಾಗದ ಬಿಳಿಯ ಪಟ್ಟಿ
7 ಸೆಂಟಿಮೀಟರ್ ಅಗಲವಿರುತ್ತದೆ. ಜಾಳಿಗೆಯ ನೆಲದಿಂದ ಜಾಳಿಗೆಯ ಎತ್ತರ ಪುರುಷರಿಗೆ 2.43 ಮೀಟರ್, ಮಹಿಳೆಯರಿಗೆ 2.24 ಮೀಟರ್ ಹಾಗೂ 14 ವರ್ಷದೊಳಗಿನ ಬಾಲಕರಿಗೆ 2.24 ಮೀಟರ್ ಆಗಿರುತ್ತದೆ. ಅಂಟೇನಾವನ್ನು ಎರಡೂ ಬದಿಗರಗಳ ಮೇಲೆ ನೆಟ್ಟಿಗೆ ಕಟ್ಟಿರುತ್ತಾರೆ. ಇದು 1.80 ಮೀಟರ್ ಉದ್ದ ಹಾಗೂ ಇದರ ವ್ಯಾಸ 10 ಮಿಲಿಮೀಟರ್ ಇರುತ್ತದೆ. ಪ್ರತಿಯೊಂದು ಬದಿ ಪಟ್ಟಿಗಳ ಹೊರಭಾಗದಲ್ಲಿ ಬಿಗಿಗೊಳಿಸಿರುತ್ತಾರೆ. ಇದನ್ನು ಬಿಗಿಗೊಳಿಸಲು ಬದಿಯ ಪಟ್ಟಿಗಳಿರುತ್ತವೆ. ಬದಿಯ ಪಟ್ಟಿಗಳ ಉದ್ದ 1 ಮೀಟರ್ ಇರುತ್ತದೆ, ಅಗಲ 5 ಸೆಂಟಿಮೀಟರ್ ಇರುತ್ತವೆ. ಇಷ್ಟು ವಾಲಿಬಾಲ್ ಆಟದಲ್ಲಿ ಬಳಸ್ತಕ್ಕಂಥ ಉಪಕರಣಗಳು. ಇನ್ನು ಕಂಬಗಳು. ವಾಲಿಬಾಲ್ ಆಟದಲ್ಲಿ ಬಳಸ್ತಕ್ಕಂಥ ಕಂಬಗಳು ವಾಲಿಬಾಲ್ ಅಂಕಣದ ಬದಿಯ ಗೆರೆಗಳ ಹೊರಗೆ 50 ರಿಂದ 1 ಮೀಟರ್ ಅಂತರದಲ್ಲಿ ನೆಟ್ಟಿರುತ್ತಾರೆ. ಅಂದರೆ 50 ಸೆಂಟಿಮೀಟರ್ನಿಂದ 1 ಮೀಟರ್ ಅಂತರದಲ್ಲಿ ಎರಡೂ ಬದಿಗೆ ಕಂಬಗಳನ್ನು ನೆಟ್ಟಿರುತ್ತಾರೆ. ಕಂಬಗಳು ಎತ್ತರ 2.55 ಮೀಟರ್ ಇರಬೇಕು. ಕಂಬಗಳು ಗೋಲಾಕಾರವಾಗಿರಬೇಕು, ನುಣುಪಾಗಿರಬೇಕು ಹಾಗೂ ಸ್ಥಿರವಾಗಿರಬೇಕು. ಅಂದರೆ ಅಲುಗಾಡದಂತೆ ಗಟ್ಟಿಯಾಗಿ ಹುಗಿದಿರಬೇಕು. ಇಷ್ಟು ವಾಲಿಬಾಲ್ ಆಟದ ಉಪಕರಣಗಳು. ಇನ್ನು ವಾಲಿಬಾಲ್ ಆಟದ ಸಾಮಾನ್ಯ ನಿಯಮಗಳು. ಪ್ರತಿಯೊಂದು ತಂಡದಲ್ಲಿ 6 ಆಟಗಾರರೊಂದಿಗೆ 6 ಬದಲಿ ಆಟಗಾರರಿರುತ್ತಾರೆ. ನಾಣ್ಯ ಚಿಮ್ಮುಗೆಯ ಮುಖಾಂತರ ಯಾವ ತಂಡದವರು ಸರ್ವಿಸ್ ಮಾಡುವುದು ಎಂದು ನಿರ್ಣಯಿಸಲಾಗುತ್ತದೆ. ಸರ್ವೀಸನ್ನು ಸರ್ವಿಸ್ ಮಾಡುವ ಕ್ಷೇತ್ರದಿಂದಲೇ ಸರ್ವಿಸ್ ಮಾಡಬೇಕು. ಎದುರಾಳಿ ಅಂಕಣದಿಂದ ಬಂದ ಚೆಂಡನ್ನು 3 ಸ್ಪರ್ಶ ಮೀರದಂತೆ ಕಳುಹಿಸಬೇಕು. ಚೆಂಡಿನ ರ್ಯಾಲಿಯು ಆಟಗಾರರು ತಪ್ಪು ಮಾಡುವವರೆಗೆ ಮುಂದುವರಿಯುತ್ತದೆ. ಅಂದರೆ ಎರಡೂ ತಂಡದ ಆಟಗಾರರು ಯಾವುದೇ ತಪ್ಪು ನಡೆದಲ್ಲಿ ಈ ರ್ಯಾಲಿಯು ಮುಗಿಯುತ್ತದೆ. ಅಂದರೆ ರ್ಯಾಲಿ ಯಾವುದೇ ತಪ್ಪುಗಳು ನಡೆಯುವವರೆಗೆ ನಡೆದಿರುತ್ತದೆ. ಇಂತಹ ಚೆಂಡೇಟುಗಳ ಸರಣಿಯನ್ನು ಗೆದ್ದ ತಂಡಕ್ಕೆ 1 ಅಂಕದ ಜೊತೆಗೆ ಸರ್ವೀಸನ್ನು ಕೂಡ ನೀಡಲಾಗುತ್ತದೆ. ಹೀಗೆ ಹಲವಾರು ನಿಯಮಗಳನ್ನು ಈ ಆಟದಲ್ಲಿ ಒಳಗೊಂಡಿದೆ. ವಿದ್ಯಾರ್ಥಿಗಳೇ, ಈ ಆಟದಲ್ಲಿ ಮೇಲೆ 2 ಅಕ್ಷರಗಳು ಬದಲಿಯಾಗಿವೆ. ಅದನ್ನು ನೀವು ತಿದ್ದಿಕೊಳ್ಳಬೇಕು. ನೆಟ್ಟು ಅಲ್ಲಿ ಜಾಳಿಗೆ ಆಗುವ ಬದಲು ಜಾಲಿಗೆ ಆಗಿದೆ. ಆ ಅಕ್ಷರವನ್ನು ತಿದ್ದಿಕೊಳ್ಳಬೇಕು. ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ಏನಾದರೂ ಗೊಂದಲಗಳಿದ್ದರೆ ನನ್ನನ್ನು ಸಂಪರ್ಕಿಸಬೇಕು. ಧನ್ಯವಾದಗಳು.